ನಮಸ್ಕಾರ. ಮಹಾಂತೇಶ್ ಗೌಳಿ, ಕಲಬುರಗಿ. ಕಳೆದ ಒಂದೂವರೆ ತಿಂಗಳಿಂದ ಈ ಪ್ಲಾಟಿಗೆ ನಾವು ವಿಸಿಟ್ ಕೊಟ್ಟಿದ್ದೀವಿ. ಇದ್ರದ್ದು ಆಲ್ರೆಡಿ ಒಂದು ವಿಡಿಯೋ ಆಗಿದ್ದಿತ್ತು. ಕಡಪ ರೋಗ ಬಂದದಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀವಿ, ಸಾಕಷ್ಟು ಜನ ನೋಡಿರಿ. ಆ್ಯಂಡ್ ಇದಕ್ಕೆ ಮೂಲ ಕಾರಣ ಹಮೀದ್ ಚೌಧರಿ, ಕರ್ಜಿಗೆಯ ಬಾಳಿಕೆ ಬಾಗವಾನ್. ಅದ್ಭುತವಾದಂಥ ಈ ಒಂದು ಪ್ಲಾಟಿಗೆ ರೋಗ ಬಿದ್ದದಂತ ಹೇಳಿ ನನಗೆ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರು. ಅದ್ರ ಜೊತೆಗೆ ಆ ರೈತರು ಕೂಡ ಸಮ್ಮತಿಯನ್ನ ಕೊಟ್ಟರು. ಆ ಟೈಮಿಗೆ ಬಂದಾಗ ಕಂಪ್ಲೀಟ್ ಆಗಿ ಕಡಪ ರೋಗ ಬಿದ್ದಿತ್ತು. ಕಡಪ ರೋಗ ಬಿದ್ದಾಗ ಈ ಪ್ಲಾಟಿಗೆ ಮೇಂಟೆನೆನ್ಸ್ ನಾನೇ ತಗೊಂಡಿದ್ದೆ. ಒಂದೂವರೆ ತಿಂಗಳಾದ್ಮೇಲೆ ಇವತ್ತಿನ ದಿನ ಈ ಪಡದೊಳಗೆ ಬಂದೀನಿ ನಾನು. 1 ತಿಂಗಳು ಆಯ್ತು, ಈಗ ಅಪ್ರಾಕ್ಸಿಮೇಟ್ 1 ತಿಂಗಳು ಸನಿ ಬಂತು. ಈಗ ಪಡ ನೋಡ್ಬೋದು, ಭಾಳ ಅದ್ಭುತವಾಗಿ ಬಂದದ. ಗಿಡಗಳು ಬಿದ್ದಾವ, ಯಾಕೆ ಗಾಳಿ ಮಳೆಗೆ ಸ್ವಲ್ಪ ವಾತಾವರಣಕ್ಕೆ ಗಿಡಗಳಿಗೆ ಮೊನ್ನೆ ಬಂದ ಗಾಳಿಗೆ ಗಿಡಗಳು ಬಿದ್ದಾವ. ಆದರೂ ಕೂಡ ಇದೇನು ಹಣಿಗೆ ತಗೊಂಡದ ಆ್ಯಂಡ್ ಪಡಗಳು ಯಾವ ರೀತಿ ಬಂದದ, ಪಪ್ಪಾಯಿ ಎರಡೂ ಬೆಳೆಗಳಿಗೆ ನಾನು ಕೊಟ್ಟು ಹೋಗಿದ್ದ. ಯಾವ ರೀತಿ ಬಂದದ ರೈತರ ಜೊತೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ತಮ್ಮ ಹೆಸರು, ತಮ್ಮ ಪರಿಚಯ? ರಂಜಾನ್ ಸರ್, ರಂಜಾನ್ ಬಾಬು ಶೇಖ್ ಸರ್. ರಂಜಾನ್ ಬಾಬು ಶೇಖ್. ಇದು ಯಾವ ರೀತಿ ಸಮಸ್ಯೆ ಸಿಕ್ಕಾಕೊಂಡಿದ್ರಿ ನೀವು ಬೇಸಿಕಲಿ? ಸರ್ ಪೂರಾ ಕಡಬ ಬಂದಿದೆ ಸರ್. ಅದು ಕಡಬ ಬಂದಿದೆ, ಅದೆಲ್ಲ ಪೂರಾ ಈ ಸುದ್ದ ಕ್ಲಿಯರ್ ಆಗಿ ನೋಡಿ ಸರ್. ಅದು ಕ್ಲಿಯರ್ ಆಗಿರಿ, ಚೆನ್ನಾಗಿರಿ ಸರ್. ಅದು ಭಾಳ ಭಾರಿ ಮತ್ತು ನಾವು ಒಟ್ಟು ಭಾಳ ಬಂದಿದೆ ನಾವು ಬೆಳೆದ್ರು. ಅದೇನು ಮಾಡ್ತೀವಿ ಮಾಡ್ತಾನೆ ನಾವು ಬಿಟ್ಟಿದ್ದೆ ಸರ್. ಹೊಳ್ಳಿ ಮಂದಿ ಚೇಂಜ್ ಆಗಿರಿ ಸರ್. ಪಡನೆ ಪೂರ ಚೇಂಜ್ ಆಗಿ ಪೂರ ಕರಗಾರಿ ಬಿಡಾರಿ. ಈಗ ನಾ ನಿಮಗೆ ಎದಕ್ಕೆ ಕೊಟ್ಟಿದ್ರಿ ನಾ ಎಣ್ಣೆ? ಸರ್ ಪಪ್ಪಾಯಿ ಕೊಟ್ಟಿರಿ, ಇದಕ್ಕೆ ಕೊಟ್ಟಿರಿ. ಪಪ್ಪಾಯಿ ಹೆಂಗಾಗಿತ್ರಿ? ಪಪ್ಪಾಯಿಗೆ ಏನು ಬಂದಿತ್ತು? ಪಪ್ಪಾಯಿ ವೈರಸ್ ಬಂದಿತ್ತು ಸರ್. ವೈರಸ್ ಬಂದಿತ್ತು, ಗಿಡ ಬೀಜ ಮೊಳಗಳು ಹಾರಿತಿಲ್ರಿ, ಬಿಟ್ಟಿದ್ದು ಗಿಡಗಳ. ಈಗ ಮತ್ತೆ ಗಿಡ ಮೊಳಕಲಿ ಬಂದವ್ರ ಗಿಡ. ಈಗ ನಾ ಎಣ್ಣೆ ಕೊಟ್ಟಾಗ ಒಂದಿಷ್ಟು ಜನ ನಿಮಗೆ ಕಾಂಪ್ಲಿಮೆಂಟ್ಸ್ ಮಾಡಿದ್ರು. ಮಾಡ್ರಿ ಸರ್. ಏನೇನಂತ ಹೇಳಿದ್ರಿ? ಸರ್ ಅದೇ ಮಾಡ್ತಿ ಎಣ್ಣೆ, ಅದು ಏನು ಅಗ್ರಿಕಲ್ಚರ್ ಬರೋಬರಾಗಲ್ಲ, ಅದು ಭಾಳ ದಿನದಿಂದ ಲೇಟ್ ಹಿಡಿತು, ಕೆಲಸ ಮಾಡಲ್ಲ ಅಂತ ಹೇಳಿರಿ ಸರ್ ನನಗೆ. ಅಂದ್ರೆ ಮತ್ತೆ ನಿಮ್ಮ ಹೊಳಿಗೆ ಕೇಳೋದು ನೀವು ಏನಂದ್ರಿ, ಹಾಕ್ರಿ ನೋಡಮ್ಮ ನಮ್ಮದು ಹೆಂಗೆ ಆಗ್ತಾನ ಹಾಕಿದ್ರಿ ಸರ್. ಈಗ ಅಂದು ನೀವು ಹೇಳೋದಕ್ಕೆ ಕರೆಕ್ಟ್ ಆಗಿರಿ ಸರ್. ಈಗ ನಂಬ್ತೀರಿ ನನಗೆ? ಸರ್ ಈಗ ನಮ್ದಂಗೆ ಸರ್. ನಮ್ಗೆ ಮತ್ತೆ ಅಲ್ರಿ ಪಡ ಈಗ ನೋಡಿರ್ತೀರಿ, ಅದಕ್ಕೆ ತಮ್ಮ ನೀವು ಬಾಂದ್ರಿ ಸರ್. ಅಲ್ಲ, ಬೇಗ ಬೆಳಗ ನನಗೆ ಜೀವ ತಿಂದಿರಿ ನೀವು. ಸರ್ ಭಾಳ್ರಿ, ಭಾಳ ಜೀವ ತಿಂದಿರಿ ನಿಮ್ಮನ್ನ. ಯಾಕಂದ್ರೆ ಸರ್ ನೋಡ್ರಿ ಸರ್, ಆತಲ್ಲ ನಿಮ್ಗೆ ಭಾಳ ಸರಿ ಕೇಳೀನಿ ನಾ. ಇಲ್ಲ ಆಗ್ಯಾವ್ರಿ ಸರ್. ಓಕೆ, ಕರೆಕ್ಟ್ ಆಗ್ಯಾರ ಸರ್. ನೋಡೋದು ಒಪ್ಕೋತೀರಿ? ಇಲ್ಲ, ಮನಸಾಪೂರ್ವಕ ಸರ್. ನಮ್ಗೆ ಗೊತ್ತಾಯ್ತಲ್ರಿ ಈಗ. ಇಲ್ಲ, ಯಾಕ ನಿಮ್ಮ ಊರನವ್ರ ಮಂದಿ ಹೇಳ್ಯಾರ ಸರ್. ನಮ್ ದೋಸ್ತರು ಹೇಳ್ಯಾರ. ಮತ್ತೆ ಮತ್ತೆ ಊರಿನ ದೋಸ್ತರು ಬೇಡ ಅಂತ ಬೈದಾರೆ ನನಗೆ. ಅದನ್ನ ಬೈಯನೆ ನಿಮ್ಗೆ ಕೇಳಿದಾರ ಸರ್. ಎಣ್ಣೆ ತಂದು ಕೊಡ್ಲಕ್ ಬಂದಿದ್ರಿ ಇವ್ರು ನನಗೆ ವಾಪಸ್. ಅರ್ಧ ಎಣ್ಣೆ ಇಟ್ಕೊಂಡ ಅರ್ಧ ಎಣ್ಣೆ ನನಗೆ ಆಗಲ್ರಿ, ಇದು ಆಗಲ್ಲತ್ರಿ, ಕೊಯ್ಯವ್ತ್ರಿ ಅಂತಂದ್ರು. ಇವತ್ತಿನ ದಿನ ಈ ಪಡದಾಗ ನೋಡಿದ್ರ ಕಾಯಿ ಸಮೇತ ಆ ನಮನ್ ಶನಿಂಗ್ ತೊಗೊಂಡದ, ಆ ನಮನ್ ದಪ್ಪ ಬಂದದು. ಚಲೋ ಸರ್. ಪಡನೇ ಪೂರಾ ಹಸಿರು ಕರೆದು ಗಟ್ಟದ ಇವತ್ತಿನ ದಿನ ಈ ಪಡ. ಯಾಕಪ್ಪ, ನಾವು ರೈತರಿಗೆ ನಾವು ಸುಳ್ಳು ಹೇಳಿ ನನಗೆ ಏನ್ ಸಿಗದ? ಈ ಶಿವಾರ್ಕ 4 ದಿನ ಆಗಲ್ಲ, 5 ದಿನ ಆಗಲ್ಲ, ನಾವು ಈ ಶಿವಾರ್ಕ ಬರೋದಿರ್ತದ. ಯಾಕ ಪಡಕ ಚಂದ ಬಂದ್ರೆ ಸಾಕು. ಇಲ್ಲ, ಚಲೋ ಸರ್. ಅದೇ ನಿಮ್ಗೆ ಅಂದಲ್ರಿ ಸರ್, ಬರ್ರಿ ಸರ್, ಚಲೋ ಸರ್. ನಿಮ್ಗೆ ಅದೇ ಸ್ವಲ್ಪ ನಮ್ದು ದವಾಖಾನೆ ಕಾಲಾಗ ನಾ 4-5 ದಿನ ಬಿಟ್ಟಿದ್ರಿ. ಪಪ್ಪಾಯಿ ಇಟ್ಟು ಹುಲ್ಲಾಕ ಹೋಗ್ತಾರ. ಹಣ್ಣು ಮಳೆ ಬತ್ತು, ಗಾಳಿ ಧೂಳಿ ಬತ್ತು, ಹೀಗಾಗಿ ಏನಾರ ಸರ್ ನಾವು 5 ದಿನ ದವಾಖಾನೆ ಕಾಲಾಗ ತುಲಾಪುರ ದವಾಖಾನೆ ಆಗಿದ್ರಿ ನಾ. ಈ ಸಲ ನಿಮ್ಗೆ ಹೇಳೋದಿಲ್ಲ ಸರ್. ನಮ್ಗೆ ಚಲೋ ಸರ್ ಪಡ. ಈಗ ಸ್ಪೆಷಲ್ ಥ್ಯಾಂಕ್ ಯು ಯಾರಿಗೆ ಹೇಳಕ್ ಇಷ್ಟಪಡ್ತೀರಿ? ಈಗ ಅದು ನಮ್ಮ ತಂದು ತೋರಿಸ್ತೇನೆ ಸರ್. ಅದು ಹಮೀದ್ ಅವರಿಗೆ ಇದು ವಿಡಿಯೋ ಸಬ್ಮಿಟ್ ಆಗ್ತದ ಆಸ್ ಅ ಸ್ಪೆಷಲ್ ಗುಡ್ ಪರ್ಸನ್. ಅದು ಅವರು ಪಾಪ ದಂಧ ಮಾಡೋರಲ್ಲ. ಏನೋ ಆ ಬೆಳೆಗಳಿಗೆ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಒಳ್ಳೆ ಉದ್ದೇಶ ಇಟ್ಕೊಂಡು ನಿಮಗೆ ಮಾಡಿ ಕೊಟ್ಟಿದ್ದದ. ಅಂಡ್ ಸ್ಪೆಷಲ್ ಥ್ಯಾಂಕ್ ಯು ಕೂಡ ಅವ್ರಿಗೆ ಹೇಳ್ತೀನಿ. ಎಲ್ಲಿ ಬೆಳೆಗಳು ಕೊಂಡ್ರು ಬೆಳಗತ್ತಾವ ಅಥವಾ ಅವ್ರ ಬಾಳಿಕೆ ಭಾಗವನು ಎಲ್ಲಿ ಕೊಯ್ತಿಗೆ ಹೋಗ್ತಿರ್ತಾರ. ಅಂತ ಸಂದರ್ಭದೊಳಗೆ ಇದು ಆದಂಥದ್ದು ಘಟನೆ. ಅಂಡ್ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ, ನಂಬ್ರಿ ಸರ್, ಮನುಷ್ಯರನ್ನ ನಂಬ್ರಿ. ಯಾರ್ದೋ ಮಾತು ಕೇಳಿ ದುಡುಕ್ಲಿಕ್ಕೆ ಹೋಗ್ಬೇಡ್ರಿ. ಯಾಕ ನಾ ಈ ಶಿವರ್ಕ್ ಇವತ್ತೇ ಬರಲ್ಲ, 6 ವರ್ಷ ಐತಿ ನಾ ಈ ಶಿವರ್ ಬರ್ತೀನ್ರಿ. ಒಂದು ಬೆಳೆ ಮಾಡಿಸ್ಕೊಟ್ಟೇನ್ರಿ ನಾನು. ಇದೇ ಭಗವಾನ್ ಅವ್ರದ್ದು ಹತ್ತಿ ಸಮೇತ ಅವ್ರು ನಂಬಿದಿಲ್ಲ. ಯಾವಾಗ ಅವ್ರದ್ದು ಹತ್ತಿ ಆಯ್ತು ಅವಾಗ ಧೈರ್ಯ ಬತ್ತು. ಅದು ಆದ್ಮೇಲೆ ಬರೇ ಒಂದ್ ಮುಟ್ಟಿಗೆ ಖಾತಾ ಹಾಕ್ಲಾರ್ದಂಗೆ 25ರಿಂದ 26 ಎಕರೆ ಕಳ್ಳಿ ಮಾಡಿಕೊಟ್ಟೇನ್ರಿ ನಾ. 200 ಪಾಕೆಟ್ ಕಳ್ಳಿ ಮಾಡಿಕೊಟ್ಟೇನ್ರಿ. ಒಂದ್ ಮುಟ್ಟಿಗೆ ಖಾತಾ ಹಾಕ್ಲಾರ್ದೆ 15-16 ರೂಪಾಯಿ 20,000 ರೂಪಾಯಿ ಒಳಗ. ಯಾಕ ನಾವು ಹೇಳುವಂತದ್ದೇನು ಮಾಡ್ರಿ ಸರ್, ನಿಮಗ್ ದುಡ್ಡು ಉಳಿತದ. ಇಲ್ಲ ಮತ್ತೆ ಈಗ ಹಾಗೆ ನೋಡಿ ಸರ್, ನಾವು ಖಾತಾ ಹಾಕೋದನ್ನ ಅದು ಏನೂ ಹಾಕಿಲ್ರಿ ನಾ. ಹೊಸತ್ತು ನಿಮ್ದು ಅದು ಎಣ್ಣೆ ಹಾಕಿಬಿಟ್ಟಿನಿ, ಹೊಳೆ ಅದಕ್ಕೆ ಖಾತೆ ಬೇಕಿಲ್ಲ, ಏನು ಹಾಕಿಲ್ರಿ. ಅದ್ರ ಮೇಲೆ ಯಾವ ಬಂದವು ಗಿಡ ಅನಿಸಿದ್ರೆ ನಾವು ಇದು ಮಾಡಿದ್ರಿ. ಮಾಡ್ರಿ, ನಾ ಕಬ್ಬು ನಡದಲ್ಲ, ಕಬ್ಬಿಗೆ ಬಿಡ್ರಿ, ಬರ್ತದ ಕಬ್ಬು ಮಾಡ್ಕೋರಿ. ಕಬ್ಬು ನೋಡಮ್ರಿ, ಏನ ಹೇಳ್ತೀರಿ? ಕಬ್ಬು ಮಾಡೋಣ. ಆಲ್ ದಿ ಬೆಸ್ಟ್ ಸರ್. ಬರ್ರಿ.